ಸರ್ ಇದು ನಗರ ಕೇಂದ್ರಿತ ಆಡಳಿತದ ಕ್ರೌರ್ಯ ಅಂತ ಕಾಣಿಸುತ್ತೆ ನನಗೆ, ಕ್ರೌರ್ಯದ ರೀತಿ ಕಾಣಿಸುತ್ತೆ. ನನ್ನ ಊರು ಕ್ಲೀನ್ ಇರಬೇಕು, ನನ್ನ ಸಿಟಿ ಕ್ಲೀನ್ ಇರಬೇಕು, ಅವ್ರು ಏನು ಹಾಳಾದ್ರೂ ನನಗೆ ತೊಂದರೆ ಇಲ್ಲ. ಭಾಷೆ ಎಲ್ಲ ಬಳಸೋದು ಬೇಡ, ಇಂಥದ್ದು ಇದನ್ನು ಎಲ್ಲರೂ ಸೇರಿ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಎಲ್ಲರೂ ಎಲ್ಲ ಶಾಸಕರಿರ್ಬೋದು, ಜನ ಇರ್ಬೋದು, ನಾವಿರ್ಬೋದು, ನೀವಿರ್ಬೋದು, ಎಲ್ಲ ಸಾಲ್ವ್ ಮಾಡಬೇಕು. ಯಾಕೆಂದರೆ ಬೆಂಗಳೂರು ನಮ್ಮದೇ ತಾನೇ, ಹಳ್ಳಿನೂ ನಮ್ಮದೇ. ಅವ್ರ ಕಷ್ಟ ಸುಖಗಳು ನಮಗೂ ಗೊತ್ತು. ಅವ್ರು ಏನು ಬಾಧೆ ಬೀಳ್ತಾರೆ, ಆ ಕಸ ಸೂರಿದ್ರೆ ಅಕ್ಕಪಕ್ಕದ ಊರುಗಳು ಏನಾಗ್ತವೆ ಅಂತ ಗೊತ್ತು. ಆದರೂ ಕಾಲದಿಂದ ಮಾಡಿ ಬಂದುಬಿಟ್ಟಿದ್ದಾರೆ. ಈಗ ತಿರುಗು ಎಲ್ಲ ನಮ್ಮ ದೇಶದ ಎಲ್ಲ ನಗರಗಳಲ್ಲೂ ಇದೇ ಗೋಳಿದೆ. ಎಲ್ಲೂ ಈ ಥರ ಸಾಲ್ವ್ ಮಾಡೋಕ್ಕೆ ಆಗಲೇ ಇಲ್ಲ. ಅದಕ್ಕೆ ಪರಿಹಾರ ಒಂದೇ ಒಂದಿತ್ತು, ಅದು ನಾವು ಯಾರನ್ನು ಕೈ ಜೋಡಿಸ್ತಾನೇ ಇಲ್ಲ. ಅದಕ್ಕೆ ಯಾವುದು ಅಂದರೆ ವಿಂಗಡಣೆ ಮಾಡೋದು, ಕಸ ವಿಂಗಡಣೆ. ಮೊದಲು ನೋಡಿ ನಮ್ಮ ಕಾಲದಲ್ಲಿ ಒಂದು 30 ವರ್ಷಕ್ಕೆ ಮೊದಲು ಕಸನ ದುಡ್ಡು ಕೊಟ್ಬಿಟ್ಟು ರೈತರು ತೆಗೋಗ್ತಾಯಿದ್ರು. ನಮ್ಮ ಬೆಂಗಳೂರು ಚರಿತ್ರೆ ಇದು. ಅದೇ ಥರ ದೇಶದ ಎಲ್ಲ ನಗರಗಳಲ್ಲೂ ದುಡ್ಡು ಅವರೇ ಕೊಟ್ಟು ಲೈಸೆನ್ಸ್ ಮಾಡ್ಕೊಳ್ಳೋರು. ಒಂದು ಗಾಡಿ ಲಾರಿ ಒಳಗೆ ಬರಬೇಕಾದ್ರೆ ಲೈಸೆನ್ಸ್ ಮಾಡೋರು. ವರ್ಷಕ್ಕೆ ಇಷ್ಟೊಂದು ಕಟ್ಟಿಬಿಟ್ಟು ಅವರೇ ಕಸ ತೊಟ್ಟಿಗಳಲ್ಲಿ ಎತ್ಕೋಗೋ ಕಾಲ ಇತ್ತು. ಒಂದೇ ಒಂದು ಅದೇನು ಅಂತಂದರೆ ಈ ಪ್ಲ್ಯಾಸ್ಟಿಕ್ನಿಂದನೇ ಆಗಿರೋದು. ಆ ಪ್ಲ್ಯಾಸ್ಟಿಕ್ ವಿಂಗಡಣೆ ಮಾಡಿಬಿಟ್ರೆ ಇವತ್ತೂ ಆ ಕಸನ ರೈತರು ತೆಗೋಗ್ತಾರೆ. ಆಮೇಲೆ ಅದನ್ನು ಗೊಬ್ಬರನೂ ಮಾಡ್ಕೊಬೋದು. ನಾವು ಯಾರೂ ಅದಕ್ಕೆ ಕೈ ಜೋಡಿಸಲಿಲ್ಲ. ಎಷ್ಟೋ ಪ್ರಯತ್ನಗಳು ಎಲ್ಲ ರಾಜ್ಯಗಳಲ್ಲೂ ಮಾಡಿದ್ರು, ಆ ವಿಂಗಡಣೆ ಮಾಡಿ ಮನೆಯಿಂದ ಕೊಡೋದು ಅನ್ನೋದು. ಅದು ಆಗಲೇ ರಾಮಚಂದ್ರಪ್ಪ ಅವರೇ, ಈಗ ಒಂದು ನಿಮಿಷ ಎಲ್ಲ ಅದು ಪರಿಹಾರ ಅಂದರೆ ನಾನು ಹೇಳಿದ್ದು. ಎಲ್ಲರೂ ಸೇರ್ಕೊಳ್ಬೇಕು. ಯಾಕೆ ನೋಡಿ, ಎಲ್ಲ ಕಾಲದಲ್ಲೂ BJPಯವರು ಇಲ್ಲಿ ಆಡಳಿತ ಮಾಡಿದ್ದಾರೆ. ಆಡಳಿತ ಮಾಡುವಾಗ ನಾವೇನು ಈ ಥರ ವಿರೋಧಗಳು ಮಾಡಿಲ್ಲ. ಅವ್ರ ಜೊತೆಲಿ ಕೈ ಜೋಡಿಸಿ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ಸೇರಿದ್ರಿ. ಆ ಥರ ಸೇರ್ಕೊಳ್ಳಿ. ಅಲ್ಲ ರಾಮಚಂದ್ರಪ್ಪ, ಈಗ ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ಳಿ. ಸಮಸ್ಯೆ ಆಗಿದೆ ಈಗ. ಹೌದು, ಸಮಸ್ಯೆ ಆದಾಗ ನೀವು ಬೆದರಿಕೆ ಹಾಕಬೇಕು. ಬೆದರಿಕೆ ಅಲ್ಲ, ಅದು ಚಳುವಳಿ. ನಾನು ನಿಮ್ಮ ಮನೆಗೆ ತಂದು ಹಾಕ್ತೀನಿ, ಚಳುವಳಿ. ಅದು ನಿನ್ನ ಮನೆಗೆ ತಂದು ಹಾಕ್ತೀನಿ. ಅಲ್ಲ, ಶಾಸಕರ ಮನೆಗೆ ತಂದು ಹಾಕ್ತೀನಿ ಅಂತಂದ್ರೆ ಒಂದು ನಿಮಿಷ. ಈಗ ಅದು ಚಳುವಳಿ ತರ ಅವ್ರು ಹೇಳಿರೋದು ನಿಮಗೆ ಅರ್ಥ ಆಗಲಿಲ್ಲ. ನಾವು ಟ್ಯಾಕ್ಸ್ ಕಡ್ದಿದ್ರೆ BJP ಸರ್ಕಾರ ಏನ್ ಮಾಡಿತ್ತು? ಹೋಟ್ಲ್ಗೆ ಮನೆಗೆ ಕಸ ಸುರಿದಿದ್ರಲ್ಲ, MLA ಮನೆಗೆ ಕೊಂಡು ಹೋಗೋದು, ಕಸ ಹಾಕೋದು ಚಳುವಳಿ. ಹೌದು, ಚಳುವಳಿನೇ ಅದು. ನಾಳೆ ಪ್ರತಿಭಟನೆ, ಸರ್ಕಾರ ಬದಲಾಗತ್ತೆ ಅಂತ ಅನ್ಕೊಳ್ಳಿ. ನಮ್ಮನೆ ಸರ್ಕಾರ ಬದಲಾಗತ್ತೆ ಅಂತ ನಮ್ಮನೆಗೂ ಸುರಿಲಿ. ಕನಕಪುರಕ್ಕೆ ದೊಡ್ಡಹಳ್ಳಿಗೆ ತಂದು ಸುರಿತೀವಿ ಅಂತಂದ್ರೆ ಹೋಗ್ತಾರೆ. ಹೌದು, ದೊಡ್ಡಹಳ್ಳಿಗೆ ತಂದು ಹಾಕ್ತೀವಿ ನಾವು. ಹೋಗಲಿ, ನಾನು ಹೇಳ್ತಾ ಇದ್ದೀನಲ್ಲ, ಅದು ಒಂದು ಪ್ರತಿಭಟನೆ. ಅದು ಕಸನ ಮತ್ತೆ ಹೋಟ್ಲ್ಗಳಲ್ಲಿ ಮನೆಗಳಲ್ಲಿ ಸುರಿದಾದ್ರೆ ಅವ್ರೇನ್ ಮಾಡಿದ್ರು? ಅವರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ. ಸರ್, 2.5 ವರ್ಷದಿಂದ ಅವರೇ ಇನ್ಚಾರ್ಜ್ ಮಿನಿಸ್ಟ್ರು. ಅದಕ್ಕೆ ಕಸ ಕೊಂಡೋಗಿ BJP ಆಫೀಸ್ ಮುಂದೆ ಸುರಿತೀವಿ, ನೋಡಿ MLAಗಳ ಮನೆ ಮುಂದೆ ಸುರಿತೀವಿ ಅನ್ನೋದು ಪರಿಹಾರನ? ಅದು ಪ್ರತಿಭಟನೆ ಅಂತ ನಾವು ಯದುಕುಮಾರ್ ಅವರೇ ಪ್ರತಿಭಟನೆಯ ರೂಪವಾಗಿ ಮಾತನಾಡಿರೋದು. ಮತ್ತೆ ಹೋಟ್ಲಿಗೆ ಸುರಿಬೋದಾ? ನೀವು ಮನೆಗೆ ಸುರಿತಾ ಇರಲ್ವಾ? ನೀವು ಮಾಲಗಳಿಗೆ ಹೋಗಿ ಸುರಿಲ್ವಾ? ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಅವ್ರ ಜನ ಅಲ್ವಾ? ಎಸ್, ಯದುಕುಮಾರ್ ಅವರೇ ಹಿರಿಯರಿದ್ದಾರೆ. ಇಷ್ಟೊತ್ತರೆಗೂ ಅವ್ರಿಗೆ ಚಳುವಳಿಗೂ ಪ್ರತಿಭಟನೆಗೂ ವ್ಯತ್ಯಾಸ ಗೊತ್ತಿಲ್ಲ ಅಂದರೆ ಇದು ಜನ ಇದು ದೊಡ್ಡ ಒಂದು ಆಘಾತಕಾರಿ ಸರ್. ಶಾಸಕರು ಹೇಳಿದ್ದಾರೆ ತನ್ನ ಇತಿಮಿತಿಲಿ ಏನಿದೆ 70 ಟನ್ 700 ಟನ್ ಏನಿದೆ ಅದಕ್ಕೆ ನಾನು ಅಲೋ ಮಾಡ್ತಾ ಇದ್ದೀನಿ, ಯಾವುದು ಇದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಆಮೇಲೆ ಯಾವುದೇ ಅನುದಾನ ಅಪೇಕ್ಷೆ ಮಾಡಿಲ್ಲ ಅಂದರೆ ತಗೊಂಡಿಲ್ಲ ಅಂತಲೂ ಹೇಳಿದ್ದಾರೆ. ಅಂದರೆ ಈ ಸರ್ಕಾರ ಬಂದಾದ್ಮೇಲೆ ತಾವೇ ಗೊತ್ತಿದೆ ಅವರ ಶಾಸಕರಿಗೆ ಅನುದಾನ ಇಲ್ಲ, ಇನ್ನು ವಿರೋಧ ಪಕ್ಷದ ಶಾಸಕರುಗಳಿಗೆ ಅನುದಾನ, ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೊಡ್ತಾರೆ ಸರ್, ಕೊಟ್ಟಿಲ್ಲ. ಈಗ ಈ ದೊಡ್ಡ ಸಮಸ್ಯೆ ಆಗಿದ್ದು ನಿಮ್ಮ ಅವಧಿಯಲ್ಲಿ, ದೊಡ್ಡ ಮಟ್ಟದ ಸಮಸ್ಯೆ ಆಗಿದ್ದು ನಿಮ್ಮ ಅವಧಿಯಲ್ಲಿ, ನೀವು ಅಧಿಕಾರದಲ್ಲಿದ್ದಾಗ ಇದಕ್ಕಿಂತ ವಸ್ತಾಗಿತ್ತು ಸಿಚುವೇಶನ್. ಇದಕ್ಕಿಂತ ವಸ್ತಿತ್ತು. ಅದನ್ನ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಪರಿಹಾರ ಕಂಡುಕೊಂಡ್ವಿ. ಆದ್ರೆ ಇಲ್ಲಿ ಪರಿಹಾರ ಅಲ್ಲ ಸರ್, ಇದು ಧಮ್ಕಿ ಹಾಕುವಂಥದ್ದು. ನೀವು ಧಮ್ಕಿ ಹಾಕ್ಬಿಟ್ಟು ನಿನ್ನ ಮನೆಗೆ ಸುರಿತೀನಿ, ನಿನ್ನ ಆಫೀಸ್ಗೆ BJP ಆಫೀಸ್ಗೆ ಸುರಿತೀನಿ ಅಂದಾಗ ನಾವೇನು ಬಿಟ್ಟಿದ್ದೀವ? ನೀವೊಂದು ಇನ್ಚಾರ್ಜ್ ಮಿನಿಸ್ಟರ್ ಆಗಿ ನೀವೊಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದಂಥದ್ದು ನೀವ್ ತಾನೆ. ಸಮಸ್ಯೆಯ ಮೂಲ ಎಲ್ಲಿತ್ತು? ರಸ್ತೆ ಸರಿ ಇಲ್ಲ, ಆ ರಸ್ತೆಯಿಂದ ಒಂದು ಅಪಘಾತ ಆಯ್ತು. ಯದುಕುಮಾರ್ ಅವರ ಪರಿಹಾರ ಏನು ಸರ್? ಪರಿಹಾರ ಈಗ ಒಂದು ನಿಮಿಷ, ಸರ್ಕಾರ ಗುರುತಿಸಿದೆ 8 ಕಡೆ, ಅಲ್ಲಿ ಹೋಗಿ ಡಂಪ್ ಮಾಡಲಾಗ್ತಾ ಇತ್ತು. ಅಲ್ಲಿ ನಿಮ್ಮ ಇಬ್ರು MLAಗಳು ವಿರೋಧ ಮಾಡ್ತಾರೆ. ಮಹದೇವಪುರದ MLA ವಿರೋಧ ಮಾಡ್ತಾರೆ, ದೊಡ್ಡಬಳ್ಳಾಪುರದ MLA ವಿರೋಧ ಮಾಡ್ತಾರೆ. ಮತ್ತೇನ್ ಕಸ ತಿನ್ನಕ್ಕಾಗತ್ತಾ? ಏನ್ ಮಾಡ್ಬೇಕು ಕಸನ? ಹಾಗಾದ್ರೆ ಸರ್ಕಾರ ಏನ್ ಮಾಡ್ಬೇಕು? ಹಾಗಾದ್ರೆ ಇವ್ರು ಬ್ರ್ಯಾಂಡ್ ಬೆಂಗಳೂರು ಅಂತ ಇದ್ ಮಾಡಿದ್ರಲ್ಲ ಸರ್, ಅಲ್ಲಿ ಕಸದ್ದು ಒಂದು ಇದು ಪಾರ್ಟ್ ಆಫ್ ಇಟ್ ಅಲ್ವಾ?
ಬೆಂಗಳೂರಿನ ಪಾರ್ಟ್ ಆಫ್ ಇಟ್ ಕಸನು ಕೂಡ ಅಲ್ವಾ? ನೀವು ಎಕ್ಸ್ಪರ್ಟ್ಸ್ ಕಮಿಟಿನ ಕರಿಬೇಕಾಗತ್ತು, ಏನ್ ಮಾಡಬೇಕಾಗಿತ್ತು? ಸಂಬಂಧಪಟ್ಟ ಶಾಸಕರಾಗ್ಬೋದು, ಯಾರ್ಯಾರು ಅದಕ್ಕೆ ಇದು ಮಾಡ್ಬೋದು ಅವ್ರನ್ನ ಕರೆದು ಮಾತಾಡಬೇಕಾಗಿತ್ತು. ಏಕ್ದಮ್ ಕರೀತೀರಾ, ಅನುದಾನಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಸರ್? 8 ಈ ತರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರೋದ್ರಲ್ಲಿ 7 ಬಂದು ಗೌರ್ಮೆಂಟ್ ಓನ್ಡ್ ಪ್ರೈವೇಟ್ ಆಪರೇಟೆಡ್, ದೊಡ್ಡಬಳ್ಳಾಪುರದ ಬಂದು ಪ್ರೈವೇಟ್ ಓನ್ಡ್ ಪ್ರೈವೇಟ್ ಆಪರೇಟೆಡ್, ಇದು ಅಂಕಿಅಂಶಗಳ ಪ್ರಕಾರ ಶಾಸಕರು ಕೊಟ್ಟಿರುವಂತದ್ದು. ಅಲ್ಲಿ ಅವರು ನಮ್ಮ ಜಲ ವಾಯು ಮಾಲಿನ್ಯ ಇದಾಗ್ತಾ ಐತೆ ಅಂತ ಅವರ ಒಂದು ಶಾಸಕ ಇದರಲ್ಲಿ ಅವರ ಜನರ ಪರವಾಗಿ ಹೇಳ್ಬೇಕಂತ ಧಮ್ಕಿನ ಸರ್? ಅದು ಧಮ್ಕಿನ. ಅದಲ್ಲಿ ಇನ್ನೇನು ಹೇಳ್ಬೇಕಾಯ್ತು? ನೀವು ಸಂಬಂಧಪಟ್ಟವರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಲಾಸ್ಟ್ 3 ವರ್ಷದಿಂದ ಬೆಂಗಳೂರಿನ ಈ ಒಂದು ಕಸ ವಿಲೇವಾರಿಗೆ ಏನ್ ಮಾಡಿದ್ರೆ? ಅಲ್ಲಿರುವಂತ ಇದಕ್ಕೆ ಸರ್ ಬೇರೆ ಬೇರೆ ಇದು ಕೊಟ್ಬೇಕಾದಾಗ ಬೇರೆ ಕ್ಷೇತ್ರ ಬ್ಯಾಟರಾಯನಪುರ, ಮಾದೇವಪುರ, ಬೇರೆ ಬೇರೆ ಇದಕ್ಕೆ 90 ಕೋಟಿ ಅದಕ್ಕಂತ ಅನುದಾನದಂತ ಕೊಟ್ಟಿದ್ದಂಥದ್ದು ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ. ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದಂಥದ್ದು 10 ಕೋಟಿದು. ಏನಾಗುತ್ತೆ ಸರ್ ಅದಲ್ಲಿ? ಅಭಿವೃದ್ಧಿ ಇದು ನಿಗದಿ ಕೊಡ್ಬೇಕಲ್ವಾ? ಅದಲ್ಲಿ ನೀವು ಆ ಪ್ರದೇಶನ ಉಳಿಸ್ಕೊಡ್ತೀರಾ, ಅಲ್ಲಿನ ಆರೋಗ್ಯದ ಬಗ್ಗೆ ಏನು ಯೋಚನೆ ಇಲ್ಲ ಅಂದಾಗ ಯಾಕೆ ಕೇಳಬೇಕು? ಜನ ನಾಗಮಣಿ ಅವರು ಏನ್ ಹೇಳ್ತೀರಿ? ಬಹುಶಃ ಸಮಸ್ಯೆಯನ್ನು ಗಮನಿಸ್ತಾ ಇದ್ದೀನಿ ತಾವು. ನಾನು ನೋಡ್ತಾ ಇದ್ದೀನಿ, ಇವಾಗ ಸಮಸ್ಯೆ ಆಗ್ತಾ ಇರೋದು ರೈತರಿಗೆ ಮತ್ತೆ ಸಾಮಾನ್ಯ ಜನರಿಗೆ. ಎರಡೂ ಪಕ್ಷಗಳು ಹೊರತಲ್ಲ. ಈಗ 2 ಪಕ್ಷಗಳ ಆಡಳಿತ ಪಕ್ಷಗಳಲ್ಲಿದ್ದಾಗ ಕಸ ವಿಲೇವಾರಿಗೆ ಅಂತೇಳಿ 2,000 ಕೋಟಿಗಳಿಗಿಂತ ಹೆಚ್ಚಿನ ಅನುದಾನ ಬರುತ್ತೆ. ಆ ಅನುದಾನನ ಆ ಮಾಫಿಯಾ ಆಗ್ಬಿಟ್ಟಿದೆ. ಈಗ ಕಸ ವಿಲೇವಾರಿದೆ ಒಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ಇವಾಗ ಯಾವ ರೀತಿ ಮಾಫಿಯಾ ಅಂತಂದ್ರೆ ದೊಡ್ಡ ದೊಡ್ಡ ಕುಳಗಳ ಕೈವಾಡ ಇದೆ. ಅದೇ ಪೌರ ಕಾರ್ಮಿಕರ ತನಕನೂ ಅದು ಹೋಗ್ತಾ ಇಲ್ಲ. ಅದೇ ಪೌರ ಕಾರ್ಮಿಕರ ಸಹಕಾರ ಸಂಘ ಅಂತ ಮಾಡಿ ಆ ಹಣನ ಅಲ್ಲಿ ಇಟ್ಟರೆ ಖಂಡಿತವಾಗ್ಲೂ ಪೌರ ಕಾರ್ಮಿಕರು ಸೆಗ್ರಿಗೇಟ್ ಮಾಡಿ ಅಟ್ಲೀಸ್ಟ್ ಅವ್ರಿಗಾದ್ರೂ ಒಂದು ಅನುಕೂಲ ಆಗುತ್ತೆ ಈ ವಿಷಯದಲ್ಲಿ. ಇವಾಗ ಅನುದಾನ ಬಿಡುಗಡೆ ಅಂತ ಆಗುತ್ತೆ, ಕಸ ವಿಲೇವಾರಿನ ವಿಂಗಡಣೆಂತೂ ಮಾಡ್ತಾ ಇಲ್ಲ. ಈಗ ಸಮಸ್ಯೆ ಆಗ್ತಾ ಇರೋದು ಸಾಮಾನ್ಯ ಜನರಿಗೆ ಆಗ್ತಾ ಇರೋದು. ಈಗ ರಾಜಕಾರಣಿಗಳು ಅವರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡಗಳು ಸಹ ಇದ್ದಾವೆ. ಈಗ ನಾವು ಕಸ ವಿಲೇವಾರಿ ಯಾರ್ಯಾರು ಕಾಂಟ್ರಾಕ್ಟ್ ತಗೊಂಡಿದಾರಲ್ಲ ಆ ಕಾಂಟ್ರಾಕ್ಟರ್ಗಳಿಗೆ ನಾವು ಅದನ್ನ ಎಚ್ಚರಿಕೆ ಕೊಡಬೇಕಾಗತ್ತೆ. ಇವಾಗ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡ್ತೀವಿ ಅಂತ ಹೇಳಿದ್ರು, GB ಅಂತ ಇವಾಗ ಬಂತು, ಇವಾಗ ಜನರಿಗೆ ಅವೇರ್ನೆಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಈಗ ಈ ಕಸನ ವಿಂಗಡಣೆ ಮಾಡಿ ಏನಕ್ಕಾದ್ರೂ ಉದ್ಯೋಗಕ್ಕಾಗಿ ಅಟ್ಲೀಸ್ಟ್ ಈ ಪೌರ ಕಾರ್ಮಿಕರು ಇದಾರಲ್ಲ ಅವ್ರಿಗೆ ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡಿದ್ದಾರೆ, ಬಹಳ ಕಡಿಮೆ ಸಂಬಳ ಕೊಡ್ತಾ ಇದಾರಲ್ಲ ಅವ್ರಿಗೆ. ಇವಾಗ ಅದಕ್ಕೆ ಹೈಯೆಸ್ಟ್ ಅನುದಾನ. ಸಂಗ್ರಹದ ಸಮಸ್ಯೆ ಅಲ್ಲ, ವಿಲೇವಾರಿದು ಸಮಸ್ಯೆ ಅಲ್ಲ. ಅಷ್ಟೇನೆ. ಇವಾಗ ಈಗ ದೊಡ್ಡ ದೊಡ್ಡ ಕೈವಾಡಗಳಿದೆ, ಬಲಿಪಶುಗಳಾಗ್ತಾ ಇರೋದು ಸಾಮಾನ್ಯ ಜನರು ಅಷ್ಟೇನೆ. ನನಗೊಂದು ಚಿಕ್ಕ ಬ್ರೇಕ್ ನ ಸಮಯ, ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ಅದನ್ನು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.